ಓಕೆ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಕೂಡ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ತುಂಬ ಗುಡ್ ನ್ಯೂಸು. ಈಗಾಗಲೇ ನೋಡ್ಕೊಂಡಿರ್ತಾರೆ, ನಮ್ಮ ಒಂದು ಯಾರೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಇರ್ತಾರೋ ಅಥವಾ ಚಾನಲ್ ಇರ್ತಾರೋ ಗೊತ್ತಿರ್ತದೆ. ಯಾಕಂದರೆ ಬಿಟ್ಟು ಒಂದು ನಿಮಿಷದಲ್ಲಿ ಲಿಂಕ್ನ ಶೇರ್ ಮಾಡಿದ್ದೀನಿ, ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಸ್ಟಾರ್ಟಿಂಗ್ ಚೆಕ್ಔಟ್ ಮಾಡ್ಕೊಂಡಾಗ ಯಾಕೆ ಜಾಯ್ನ್ ಆಗಿ ಅಂತ ಹೇಳ್ತಾನೆ ಅಂತಂದರೆ, ನೋಡಿ, ಬಿಟ್ಟ ತಕ್ಷಣ ಈ ಯಾರೆಲ್ಲ ರಿಸಲ್ಟ್ ಚೆಕ್ಔಟ್ ಮಾಡ್ಕೊತಿರೋ ಮಾರ್ಕ್ ರಿಸಲ್ಟ್ನ ಸರ್ವರ್ ಫ್ರೀ ಇರ್ತದೆ. ಅಂತಂದರೆ ಯಾವಾಗ ಎಲ್ಲರಿಗೂ ಕೂಡ ಗೊತ್ತಾದ ನಂತರ ಚೆಕ್ಔಟ್ ಮಾಡ್ಕೊಳಕ್ಕೆ ಹೋಗ್ತಾರೆ ನೋಡಿ, ಈ ರೀತಿ ಸರ್ವರ್ ಫಿಕ್ಸ್ ಬರ್ತದೆ. ಅದಕ್ಕೆ ಗ್ರೂಪಲ್ಲಿ ಮೊದಲು ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಂತ ಹೇಳ್ತಾರೆ. ಇದಕ್ಕೆ ನೋಡಿ, ಈಗಾಗಲೇ ಎಷ್ಟೊಂದು ಕೂಡ ಚೆಕ್ಔಟ್ ಮಾಡ್ಕೊಂಡಿದ್ದಾರೆ. ಸೊ ಬೇಕಿದ್ರೆ ಎಕ್ಸಾಂಪಲ್ಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ಈ ರೀತಿ ಸರ್ವರ್ ಅನ್ಅವೈಲೇಬಲ್ ಅಂತ ಬರ್ತದೆ. ಫಿಕ್ಸ್ ನಿಮಗೂ ಕೂಡ ಸರ್ವರ್ ಬರ್ತದೆ. ಸ್ವಲ್ಪ ಟೈಮ್ ಬಿಟ್ಟು ಇದು ಸಾಲ್ವ್ ಆಗ್ತದೆ, ವರಿ ಮಾಡ್ಕೊಬೇಡಿ, ಆಗ್ತದೆ. ಓಕೆ, ಅದಾದ ನಂತರ ಚೆಕ್ಔಟ್ ಮಾಡ್ಕೋದು ಸಿಂಪಲ್ ಯಾವ ರೀತಿ ಅಂತ ಹೇಳೋದಂದ್ರೆ, ನಿಮಗೆ ಜಸ್ಟ್ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥದ್ದು ಅದೇ ಆಪ್ಷನ್ ಎಂಟ್ರಿ ಮಾಡುವಾಗ ಯಾವ ರೀತಿ ಹಾಕೊಂತಿದ್ರು ನೋಡ್ರಿ. ಅಂದರೆ ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು CET ನಂಬರ್ 5 ನಂಬರ್ ಹಾಕಿಬಿಟ್ಟು OTP ಹಾಕೊಂಡ ತಕ್ಷಣ ಡೈರೆಕ್ಟ್ ಏನಾಗ್ತದೆ, ರಿಸಲ್ಟ್ ಈ ರೀತಿ ಶೋ ಆಗಿಬಿಡ್ತದೆ. ಓಕೆ, ಅಂದರೆ ನೀವೇನು ಮತ್ತೆ ಆಪ್ಷನ್ ಎಂಟ್ರಿ ಪೇಜ್ ಹೋಗೋದು, ದುಡ್ಡು ಪೇ ಅದು ಆ ಥರ ಆಪ್ಷನ್ ಎಂಟ್ರಿ ಏನಿರಲ್ಲ, ಡೈರೆಕ್ಟಾಗಿ ಈ ರೀತಿ ಶೋ ಆಗಿಬಿಡ್ತದೆ. ನೋಡಿ, ಇದರಲ್ಲಿ ಏನೇನೆಲ್ಲ ನೋಡ್ಕೊರಿ ಸದ್ಯಕ್ಕಂತಂದರೆ, ನಿಮ್ಮ ಎಲ್ಲನೂ ಕೂಡ CET ನಂಬರ್ ಕರೆಕ್ಟ್ ಇದೆಯಾ, ಎಲ್ಲನೂ ಕೂಡ ಅಂದರೆ ವೆರಿಫೈಡ್ ಕ್ಯಾಟಗರಿ ಕರೆಕ್ಟ್ ಇದೆಯಾ, ಇದು ಕ್ಯಾಟಗರಿ ಅಲಾಟೆಡ್ ಅದರಲ್ಲಾಗಿದೆ, ಮತ್ತು ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಡಿಸಿಪ್ಲಿನ್ ಅಂದರೆ ಇಂಜಿನಿಯರಿಂಗಲ್ಲಿ ಮತ್ತು ಯಾವುದು ಸಿಕ್ಕಿದೆ. ಲೈಕ್ ಎಕ್ಸಾಂಪಲ್ ನೋಡಿ, ಈ ಒಂದು ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ನೋಡ್ಕೋಬೇಕು. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ನೀವು 100, 200, 1000 ಗಟ್ಟಲೆ ಹಾಕೊಂಡಿರ್ತಾರೆ. ಎಷ್ಟೇದು ನೋಡಿ, ಈಗ 1000 ಹಾಕಿದನಂತಂದರೆ ಇವನಿಗೆ ಸಿಕ್ಕಿರೋದು 2ನೇ ಕಾಲೇಜು, ಅಂತಂದರೆ 1ನೇ ಕಾಲೇಜ್ ಸಿಕ್ಕಿಲ್ಲ, 2ನೇ ಕಾಲೇಜ್ ಸಿಕ್ಕೈತೆ. ಮತ್ತು ಈ ಕಾಲೇಜ್ಗೆ ಎಷ್ಟು ಫೀಸ್ ಇದೆ, ಫೀಸ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಗೌರ್ಮೆಂಟ್ ಕಾಲೇಜು AML ಸಿಕ್ಕಿದೆ. ಈ ಒಂದು ಸ್ಟೂಡೆಂಟ್ಗೆ 44,200 ಇದೆ. ಸೊ ಹಂಗಾಗಿ ಈ ರೀತಿ ಸದ್ಯಕ್ಕೆ ನೋಡ್ಕೋರಿ, ಇದು ಜಸ್ಟ್ ಒಂದು ಟೆಂಪ್ರರಿ ರಿಸಲ್ಟ್ ಆಗಿರ್ತದೆ. ನಾನು ಹೇಳ್ತಾ ಇರ್ತೀನಿ, ಮಾಕ್ ರಿಸಲ್ಟ್ ಯಾವುದಕ್ಕೂ ಕೂಡ ಭಯಪಡಬೇಡಿ, ಜಸ್ಟ್ ಒಂದು ಟ್ರಯಲ್ಲು ಇದೇ ಸಿಗುತ್ತಂತ ಅಲ್ಲ. ಓಕೆ, ಬಟ್ ನೀವು ಏನಾದರೂ ವೇರಿಯೇಷನ್ ಮಾಡ್ಕೊಂಡ್ರೆ ಸ್ವಲ್ಪ ಖಂಡಿತ ಸೀಟ್ಸು ಕೂಡ ಚೇಂಜ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇಲ್ಲ ಇದೇ ಸಿಗಬೇಕಂತಂದರೆ ಆಪ್ಷನ್ ಎಂಟ್ರಿ ಹೋಗಿ ಏನೂ ಕೂಡ ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಂಗೆ ಬಿಡ್ರಿ. ಇಲ್ಲ ನಾನು ಹೇಳ್ತೀನಿ, ಓಕೆ, ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಾರೆ. ಫಸ್ಟ್ ರೌಂಡ್ದು ಕಂಪ್ಲೀಟಾಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಏನೆಲ್ಲ ಮಾಡೋಕೆ ಒಂದು ಶೆಡ್ಯೂಲ್ ಅನ್ನು ಬಿಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಮಾಕ್ ರಿಸಲ್ಟ್ ಬಿಟ್ಟಿದ್ರೆ ಅಪ್ಡೇಟ್ ಮಾಡಬೇಕಿತ್ತು. ಸೊ ಹಂಗಾಗಿ ಬಂದಿನಿ ನೋಡಿ, ಏನಿಲ್ಲ, ಸಿಂಪಲ್ ನೋಡಿ, ಈ ಥರ ಸರ್ವರ್ ಬಿಸಿ ಬರ್ತೈತಿ ಸ್ಟಾರ್ಟಿಂಗ್. ಯಾಕಂತಂದರೆ ಈಗ ತಾನೇ ಏನು ಮಾಡ್ಕೊಂಡಿದ್ದಾರೆ, ಬಿಟ್ಟಿದ್ದಾರೆ. ಈ ಯಾರೆಲ್ಲ ಬಿಟ್ಟ ತಕ್ಷಣ ನಮ್ಮ ಸ್ಟೂಡೆಂಟ್ ನೋಡ್ಕೊಂಡಿದ್ದಾರೆ, ಅವ್ರಂತರ ಚೆಕ್ಔಟ್ ಮಾಡ್ಕೊಂಡಿದ್ದಾರೆ. ಈಗ ಏನಪ್ಪ ಅಂದರೆ, ಭಾಳ ಟೈಮ್ ಆದ ನಂತರ ಯಾರು ಹೋಗ್ತಾರೆ, ಸರ್ವರ್ ಬಿಸಿ ಬರ್ತದೆ. ಸ್ವಲ್ಪ ಟೈಮ್ ಬಿಡ್ರಿ, ಅಂದರೆ ಇನ್ನೂ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಡ್ರಿ, ಸರ್ವರ್ ಪ್ರಾಬ್ಲಮ್ ಆಗ್ತದೆ. ಸರಿ, ಅಂದರೆ ಸರ್ವರ್ ಸಾಲ್ವ್ ಆಗ್ತದೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಹಂಗಾಗಿ ನಾವು ಆ್ಯಕ್ಚುಲಿ ಸಾಯಂಕಾಲ ಬಿಟ್ಟರೆ ಈ ರೀತಿ ಸರ್ವರ್ ಪ್ರಾಬ್ಲಮ್ ಹಾಕಿದ್ದಿಲ್ಲ, ಮಧ್ಯಾಹ್ನ ಬಿಟ್ಟುಬಿಟ್ರು ಕೇದವರು. ಸೊ ಎನಿವೇ, ಚೆಕ್ಔಟ್ ಮಾಡ್ಕೊರಿ. ಆಲ್ ದ ಬೆಸ್ಟ್. ನಿಮ್ಗೆ ಯಾವ ಕಾಲೇಜ್ ಸೀಟ್ ಸಿಕ್ಕಿದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು, ಬಾಯ್.